ಕಿರಣ್ ಮಜುಮ್ದಾರ್ ಹೇಳಿದಾಳಂತಂದ್ರೆ ಕಿರಣ್ ಮಜುಮ್ದಾರ್ ಪರ ಬಿಜೆಪಿ ಸರ್ಕಾರದ ಕೂಡ ಅಮ್ಮ ತಪ್ಪು ಮಾತಾಡಿರಬಹುದು, ಈ ಟೈಮ್ನ ಕೂಡ ತಪ್ಪು ಮಾತಾಡಿರಬಹುದು ಅಥವಾ ನಮ್ಮ ವಿರುದ್ಧವಾಗಿ ಮಾತಾಡಿರೋದು. ವಿ ವೆಲ್ಕಮ್ ಇಟ್. ಎನಿಬಡಿ ಹೂ ಇಸ್ ಕ್ರಿಟಿಸೈಸಿಂಗ್ ಮೈ ಗೌರ್ಮೆಂಟ್, ಐ ರೆಸ್ಪೆಕ್ಟ್ ಇಟ್. ಇಟ್ ಡಸಂಟ್ ಮೀನ್ ದಟ್ ವಿ ಆರ್ 100% ಪ್ರೂಫ್. ಅದನ್ನ ಓವರ್ಕಮ್ ಮಾಡಬೇಕು. ನೀವು ಅದೇ ಕೇಂದ್ರ ಸರ್ಕಾರದ ವಿರುದ್ಧ ಯಾರನ್ನ ಟ್ವೀಟ್ ಮಾಡಿ ಕೇಳ್ರಿ ನೋಡೋಣ. ಇದೇ ಕಿರಣ್ ಮಜುಮ್ದಾರ್ಗೆ ಮಾಡಕ್ಕೆ ಹೇಳ್ರಿ. ಕಿರಣ್ ಮಜುಮ್ದಾರ್ GST ಬಗ್ಗೆ ಮಾತಾಡಕ್ಕೆ ಹೇಳಿ, ಯಾಕೆ ಮಾತಾಡಲ್ಲ? ಹೆದರ್ತಾರೆ. ವಿ ಆರ್ ಪ್ರೌಡ್, ಅವರ್ ಗೌರ್ಮೆಂಟ್ ಇಸ್ ಡೆಮೋಕ್ರೆಟಿಕ್ ಗೌರ್ಮೆಂಟ್. ಎನಿಬಡಿ ಕ್ಯಾನ್. ಇದೇ ಬ್ಯೂಟಿ ಇರೋ ಡೆಮೋಕ್ರಸಿನಲ್ಲಿ. ಎಸೆನ್ಸ್ ಇದೆ, ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ. ನೀವು ನನಗೆ ಏನಾರ ಕೇಳ್ಬೋದು, ಏನಾರ ಹೇಳ್ಬೋದು, ಬೈಬೋದು. ವಿ ಆರ್ ಹ್ಯಾಪಿ ಟು ಇಟ್. ಅದೇ ಕೇಂದ್ರ ಸರ್ಕಾರ ವಿರುದ್ಧ ಮಾತಾಡಕ್ಕೆ ಹೇಳ್ರಿ ಯಾವುದೋ ಒಂದು ಉದ್ಯಮೆದಾರರಿಗೆ. ಇದೇ ಕಿರಣ್ ಮಜುಮ್ದಾರಿಗೆ ಒಂದು ಟ್ವೀಟ್ ಮಾಡಿ ಕೇಳಿ ವಿರುದ್ಧವಾಗಿ ಮಾಡ್ತಾರಾ? ಮಾಡಲ್ಲ. ಭಯ ಇದೆ. ಇದೇ ಕಿರಣ್ ಮಜುಮ್ದಾರ್ ಶಾ ಈ ಕೇಂದ್ರ ಸರ್ಕಾರ ವಿರುದ್ಧ ಯಾವ್ದೋ ಟ್ವೀಟ್ ಮಾಡ್ಬೋದಾ? ಇಡೀ ಭಾರತ ದೇಶದಲ್ಲಿ ಯಾವುದೋ ಒಬ್ಬ ಉದ್ಯಮೆದಾರ ಒಂದು ಟ್ವೀಟ್ ಮಾಡ್ಬೋದಾ ವಿರುದ್ಧವಾಗಿ? ಇದು ಕ್ವಶನ್ ಇರೋದು. ಅಂದ್ರೆ 11 ವರ್ಷದಲ್ಲಿ ಎಲ್ಲ ಪರ್ಫೆಕ್ಟ್ ಇದೆಯಾ? ಕೇಂದ್ರ ಸರ್ಕಾರ ಏನೋ ಒಂದು ತಪ್ಪು ಮಾಡಿಲ್ವಾ? ಅದು ನೀವು ಅದೇ ಪಾರ್ಟಿಗೆ ಇದ್ಕೊಂಡು ನೀವು ಪ್ರಶ್ನೆ ಕೇಳ್ಬೋದು, ನಾನು ಇದೇ ಪಾರ್ಟಿಗೆ ಇದ್ಕೊಂಡು ಪ್ರಶ್ನೆ ಕೇಳ್ಬೋದು. ಪ್ರಶ್ನೆ ಕೇಳ್ತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕಿದೆ. ಬಿಜೆಪಿ ಯುವ ಮುಖಂಡರು, ಬಿಜೆಪಿಯ ಸೂಕ್ಷ್ಮ ಇರ್ತಕ್ಕಂಥ ಕೆಲವು ಜನರು ಅವ್ರ ನೋವನ್ನ ನಾನು ಹೇಳ್ತಕ್ಕಂಥದ್ದು. ಎಲ್ಲಿವರೆಗೆ ಮೋದಿ ಸಾಹೇಬರು ಬೆಳೆದು ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರ ಪಾರ್ಟಿಯಲ್ಲಿ ಅವಕಾಶ ಇಲ್ಲ ಯಾರಿಗೆ ಕೇಳಕ್ಕೆ. ದೇಶದಾಗೆಲ್ಲ ಐತೆ ಅವಕಾಶ. ಅವ್ರು ಹೇಳಿದ್ದೆ ಕೇಳಬೇಕು. ಕಿರಣ್ ಮಜುಮ್ದಾರ್ ಹೇಳಿದಾಳಂತಂದ್ರೆ ಕಿರಣ್ ಮಜುಮ್ದಾರ್ ಪರ ಬಿಜೆಪಿ ಸರ್ಕಾರದ ಕೂಡ ಅಮ್ಮ ತಪ್ಪು ಮಾತಾಡಿರಬಹುದು, ಈ ಟೈಮ್ನ ಕೂಡ ತಪ್ಪು ಮಾತಾಡಿರಬಹುದು ಅಥವಾ ನಮ್ಮ ವಿರುದ್ಧವಾಗಿ ಮಾತಾಡಿರೋದು. ವಿ ವೆಲ್ಕಮ್ ಇಟ್. ಎನಿಬಡಿ ಹೂ ಇಸ್ ಕ್ರಿಟಿಸೈಸಿಂಗ್ ಮೈ ಗೌರ್ಮೆಂಟ್, ಐ ರೆಸ್ಪೆಕ್ಟ್ ಇಟ್. ಇಟ್ ಡಸಂಟ್ ಮೀನ್ ದಟ್ ವಿ ಆರ್ 100% ಪ್ರೂಫ್. ಅದನ್ನ ಓವರ್ಕಮ್ ಮಾಡಬೇಕು. ನೀವು ಅದೇ ಕೇಂದ್ರ ಸರ್ಕಾರದ ವಿರುದ್ಧ ಯಾರನ್ನ ಟ್ವೀಟ್ ಮಾಡಿ ಕೇಳ್ರಿ ನೋಡೋಣ. ಇದೇ ಕಿರಣ್ ಮಜುಮ್ದಾರ್ಗೆ ಮಾಡಕ್ಕೆ ಹೇಳ್ರಿ. ಕಿರಣ್ ಮಜುಮ್ದಾರ್ GST ಬಗ್ಗೆ ಮಾತಾಡಕ್ಕೆ ಹೇಳಿ, ಯಾಕೆ ಮಾತಾಡಲ್ಲ? ಹೆದರ್ತಾರೆ. ವಿ ಆರ್ ಪ್ರೌಡ್, ಅವರ್ ಗೌರ್ಮೆಂಟ್ ಇಸ್ ಡೆಮೋಕ್ರೆಟಿಕ್ ಗೌರ್ಮೆಂಟ್. ಎನಿಬಡಿ ಕ್ಯಾನ್. ಇದೇ ಬ್ಯೂಟಿ ಇರೋ ಡೆಮೋಕ್ರಸಿನಲ್ಲಿ. ಎಸೆನ್ಸ್ ಇದೆ, ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ. ನೀವು ನನಗೆ ಏನಾರ ಕೇಳ್ಬೋದು, ಏನಾರ ಹೇಳ್ಬೋದು, ಬೈಬೋದು. ವಿ ಆರ್ ಹ್ಯಾಪಿ ಟು ಇಟ್. ಅದೇ ಕೇಂದ್ರ ಸರ್ಕಾರ ವಿರುದ್ಧ ಮಾತಾಡಕ್ಕೆ ಹೇಳ್ರಿ ಯಾವುದೋ ಒಂದು ಉದ್ಯಮೆದಾರರಿಗೆ. ಇದೇ ಕಿರಣ್ ಮಜುಮ್ದಾರಿಗೆ ಒಂದು ಟ್ವೀಟ್ ಮಾಡಿ ಕೇಳಿ ವಿರುದ್ಧವಾಗಿ ಮಾಡ್ತಾರಾ? ಮಾಡಲ್ಲ. ಭಯ ಇದೆ. ಇದೇ ಕಿರಣ್ ಮಜುಮ್ದಾರ್ ಶಾ ಈ ಕೇಂದ್ರ ಸರ್ಕಾರ ವಿರುದ್ಧ ಯಾವ್ದೋ ಟ್ವೀಟ್ ಮಾಡ್ಬೋದಾ? ಇಡೀ ಭಾರತ ದೇಶದಲ್ಲಿ ಯಾವುದೋ ಒಬ್ಬ ಉದ್ಯಮೆದಾರ ಒಂದು ಟ್ವೀಟ್ ಮಾಡ್ಬೋದಾ ವಿರುದ್ಧವಾಗಿ? ಇದು ಕ್ವಶನ್ ಇರೋದು. ಅಂದ್ರೆ 11 ವರ್ಷದಲ್ಲಿ ಎಲ್ಲ ಪರ್ಫೆಕ್ಟ್ ಇದೆಯಾ? ಕೇಂದ್ರ ಸರ್ಕಾರ ಏನೋ ಒಂದು ತಪ್ಪು ಮಾಡಿಲ್ವಾ? ಅದು ನೀವು ಅದೇ ಪಾರ್ಟಿಗೆ ಇದ್ಕೊಂಡು ನೀವು ಪ್ರಶ್ನೆ ಕೇಳ್ಬೋದು, ನಾನು ಇದೇ ಪಾರ್ಟಿಗೆ ಇದ್ಕೊಂಡು ಪ್ರಶ್ನೆ ಕೇಳ್ಬೋದು. ಪ್ರಶ್ನೆ ಕೇಳ್ತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕಿದೆ. ಬಿಜೆಪಿ ಯುವ ಮುಖಂಡರು, ಬಿಜೆಪಿಯ ಸೂಕ್ಷ್ಮ ಇರ್ತಕ್ಕಂಥ ಕೆಲವು ಜನರು ಅವ್ರ ನೋವನ್ನ ನಾನು ಹೇಳ್ತಕ್ಕಂಥದ್ದು. ಎಲ್ಲಿವರೆಗೆ ಮೋದಿ ಸಾಹೇಬರು ಬೆಳೆದು ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರ ಪಾರ್ಟಿಯಲ್ಲಿ ಅವಕಾಶ ಇಲ್ಲ ಯಾರಿಗೆ ಕೇಳಕ್ಕೆ. ದೇಶದಾಗೆಲ್ಲ ಐತೆ ಅವಕಾಶ. ಅವ್ರು ಹೇಳಿದ್ದೆ ಕೇಳಬೇಕು.